guys, good morning. Welcome back to ನಮ್ಮ ಚಾನಲ್. ಗೈಸ್ ಇವತ್ತು ನಂದು ಸೆಲ್ಫಿ ಸ್ಟಿಕ್ ಅದು ಮಾಡಿ ಅದೇ 5 minutes ಆಯ್ತು. ಅದಕ್ಕೆ ಓಕೆ ಹೀಗೆ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ತಗೋತಾ ಇದ್ದೀನಿ. ಹ್ಯಾಪಿ ಸ್ಯಾಟರ್ಡೇ ಗೈಸ್, ಎಲ್ಲರಿಗೂ ಹ್ಯಾಪಿ ಸ್ಯಾಟರ್ಡೇ, ಲಾಸ್ಟ್ ಡೇ ಆಫ್ ವರ್ಕ್. ನಾಳೆ ಸಂಡೆಗೂ ಎಷ್ಟು ಬೇಗ ಬಂದ್ಬೇಕಾಗೋಯ್ತಲ್ವಾ. ಸೊ ಲಾಸ್ಟ್ ವೀಕ್ ರೂಪಕ್ಕೆಲ್ಲ ಬಂದಿದ್ರು. ನಾನು ಬೆಳಗ್ಗೆ ಅಂದರೆ ಬಾತ್ ಮಾಡಬೇಕಾದ್ರೆ ಯೋಚನೆಗಳು ಬರುತ್ತಲ್ಲ, ಎಷ್ಟು ಬೇಗ ಒಂದು ವಾರ ಆಗೋಯ್ತು ಗುರು ಅನಿಸುತ್ತೆ. ಮತ್ತು ಆಫೀಸಲ್ಲೂ ಕೂಡ ಅಷ್ಟೇ, ಆಫೀಸ್ಗೆ ಮಾತ್ರ ಅಣ್ಣ ಎಷ್ಟು ಬೇಗ ಫ್ರೈಡೇ ಆಗೋಯ್ತಲ್ವಾ ಅಂತ. ಇವಾಗ ಮೊನ್ನೆ ಮಾತಾಡ್ದಂಗಿದೆ, ಎಷ್ಟು ಬೇಗ ಬರಬೇಕಾಗುತ್ತೆ. ಮೇನು ಆಗೋಯ್ತು ಗೈಸ್, ನಾಳೆ ಎಂಡ್ ಆಫ್ ದ ಮೇ 31. ಇವತ್ತು ಆ್ಯನಿವರ್ಸರಿ ಮಮ್ಮಿದು ಅಪ್ಪಾಜಿದು. ಸೊ ನೋಡೋಣ ಸಂಜೆ ಕೇಕ್ ಕಟ್ ಮಾಡಿಸೋಣ. ಕೇಕು ಕತ್ತರಿಸುವ ಏನು ಪ್ರೋಗ್ರಾಮ್ ಇದೆ ಇವತ್ತು. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಗೈಸ್? ಸೊ ಸಾರಿ, ಬ್ಯಾಗೆಲ್ಲ ಎತ್ಕೊತಾ ಇದ್ದೀನಿ. ಗಾಡಿ ಅಂದರೆ ಬಸ್ ಸ್ಟಾಪಲ್ಲೇ ಬಿಟ್ಟು ಬಂದಿದ್ದಲ್ಲ ನೆನ್ನೆ, ಸೊ ಅಲ್ಲೇ ಇದೆ. ಇವಾಗ ನೋಡಬೇಕು, ಆಟೋದವ್ರಿಗೆ ಕಾಲ್ ಮಾಡಿದ್ದೆ, ಅದು ಸ್ವಿಚ್ ಆಫ್ ಬಂದಿದೆ. ಪೊಲೀಸ್ ಅಂಕಲ್ ಹತ್ರ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಲ್ವಾ ಗೈಸ್? ಬರ್ತೀರ ಡ್ರಾಪ್ ಮಾಡಕ್ಕೆ ನನಗೆ ಬಸ್ ಸ್ಟಾಪಿಗೆ? ಬನ್ನಿ ಗೈಸ್. ಇಲ್ಲಿ ಯಾರು ಇಲ್ವಾ ಆಗಲ್ಲ ಔಟಲ್ಲಿ? ಹೆಸರು ಹೇಳ್ಬೇಟ ನಾನು. ಓಕೆ, ನೋ ಪ್ರಾಬ್ಲಮ್, ಎಲ್ಲ ಕಡೆ ಇರುತ್ತೆ, ಎಷ್ಟೊಂದಿರುತ್ತೆ ಅಲ್ವಾ ಗೈಸ್ ಲೇಔಟ್ಸು. ಪರವಾಗಿಲ್ಲ, ಎಲ್ಲರೂ ರೆಡಿ ಆದಾಗ ಗೈಸ್ ಇವಾಗ ಹೊರಡೋಣ. ಬನ್ನಿ ಹೋಗ್ತಾ ಸಿಗ್ತೀನಿ ಗೈಸ್. ಇನ್ನೊಂದು ಹೇಳಬೇಕು, ನನ್ನ ಆಫೀಸ್ನಲ್ಲಿ ನಮ್ಮ ಹಳೆಯ ಕೊಲೀಗ್ ಅವರು, ನನಗೆ ಗೊತ್ತಿಲ್ಲ, ನಾನು ಹೊಸದಾಗಿ ನೋಡಿದ್ದು. ಅವ್ರದ್ದು ಬರ್ತ್ಡೇ ಇತ್ತು. ಸೊ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಒಬ್ಬ ಹುಡುಗ ಇದ್ದಲ್ವ, ಅವ್ನು ನಮ್ಮ ಸ್ಟಾಫ್ ಮಗ, ಎಷ್ಟು ಕ್ಯೂಟ್ ಆಗಿದ್ದಾಳ ಗೈಸ್. ಅವನು ಸಕ್ಕದಾಗಿದ್ದಾನೆ. ಅದಕ್ಕೆ ನಿನ್ನೆ ಬ್ಲಾಗಲ್ಲಿ ಹಾಕಿರೋದು, ಅದು ನೋಡಿ ನೀವು, ನೆನಪಾಗಿರುತ್ತೆ ನಿಮಗೆ ನೋಡಿದ್ರೆ. ಸಕ್ಕದಾಗಿದ್ದಾನೆ ಅವ್ನು ಮಾತ್ರ. ಒಂಚೂರು ದೊಡ್ಡನಾಗಬೇಕಿತ್ತು ಅವನು. ಸಕ್ಕದಾಗೇನ ಗೈಸ್, ನಂಗೆ ಸಕ್ಕತ್ ಇಷ್ಟ. ಮತ್ತು ಅವ್ನು ಮಾತಾಡೋದು ಅಷ್ಟೇ, ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಗೈಸ್. ಒಂದೇ ಜಂಕ್ ತಿನ್ನಲ್ಲ ಅವನು, ಒಂದು ಚಾಕ್ಲೇಟ್ ತಿನ್ನಲ್ಲ, ಒಂದು ಸ್ವೀಟ್ಸ್ ತಿನ್ನಲ್ಲ, ಒಂದು ಮೇದ ಎಲ್ಲ ಇರುತ್ತಲ್ಲ ಅದು ಏನು ತಿನ್ನಲ್ಲ ಗೈಸ್. ಏನು ಜಂಕ್ಸ್ ಏನು ತಿನ್ನಲ್ಲ, ಅದು ಅನ್ಹೆಲ್ದಿ, ತಿನ್ನಬಾರ್ದು ಅಂತಾನೆ. ನಮಗೆ ಬುದ್ಧಿ ಹೇಳ್ಕೊಡ್ತಾನೆ. ಸೊ ಹಾಗೆ ಅವನೇನು ತಿನ್ನಲ್ಲ, ಸ್ಕೂಲ್ಗೆ ಹೋಗ್ತಾನೆ, ಚೆನ್ನಾಗಿ ಓದ್ತಾನಂತೆ. ನಾನೆಲ್ಲ ಅವನ ಜೊತೆ ಆಟ ಆಡ್ಕೊಂಡಿದ್ದೀನಿ. 5 o'clock 1 hour ಫುಲ್ ಆಫೀಸ್ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಹಳೆ ಕೊಲೀಗ್ಸ್ ಎಲ್ಲ ಬಂದಿದ್ರಲ್ವ, ಸೊ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಚಾಟ್ಸ್ ಅದು ಇದು ಎಲ್ಲ ತಿನ್ಕೊಂಡು ಬಂದ್ವಿ ಮಳೆನಲ್ಲಿ. ಸೊ ಹಾಗಾಗಿ ಗಾಡಿ ಎಲ್ಲ ಬಿಟ್ಟು ಬಂದಿದ್ದೀನಿ. ಆಟೋ ತೊಗೊಂಡೆ ಅಲ್ವಾ ರಾತ್ರಿ. ಇವತ್ತು ಆಟೋದವರು ಸ್ವಿಚ್ ಆಫ್ ಬರ್ತಾ ಇದೆ. ಇಬ್ರಿಗೆ ಕಾಲ್ ಮಾಡಿದೆ, ಒಬ್ರು ಕಾಲ್ ಪಿಕ್ ಮಾಡಿಲ್ಲ, ಒಬ್ರು ಸ್ವಿಚ್ ಆಫ್. ಪೊಲೀಸ್ ಅಂಕಲಿಗೆ ಕಾಲ್ ಮಾಡಿ ಡ್ರಾಪ್ ತೊಗೊಳ್ಳೋಣ. ಓಕೆ ಬನ್ನಿ ಗೈಸ್, ಹೊರಡೋಣ. ಚಾರ್ಜಲ್ಲಿ ಎತ್ಕೊಂಡ್ಬಿಡ್ತೀನಿ. ಓಕೆ ಕಮ್ ಲೆಟ್ಸ್ ಗೋ. ಇವಾಗ ಲಿಫ್ಟ್, ಆಫೀಸ್ ಲಿಫ್ಟ್ 10 ಆಗಿದೆ. ಹುಚ್ಚಿ ಥರ ಇದ್ದೀನಿ. ಇವಾಗ ಐ ರೀಚ್ ದ ಆಫೀಸ್ ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ಹೇಗಿದೆ? ಇವತ್ತು ಸ್ವಲ್ಪ ಚಳಿ ಇತ್ತು, ಅದಕ್ಕೆ ನಾನು ಫುಲ್ ಓವರ್ ಹಾಕೊಂಡು ಬಂದಿದ್ದೀನಿ. ಇವತ್ತು ಸ್ವಲ್ಪ ಚಳಿ ಅದಕ್ಕೆ ಫುಲ್ ಓವರ್. ಇವತ್ತು ನಾನು ಬರ್ಡೇ ಟ್ರೀಟ್ ಕೊಡಿಸ್ಬೇಕು ಆಫೀಸ್ನಲ್ಲಿ. ಎಲ್ಲರೂ ಬರ್ಡೇ ಟ್ರೀಟ್ ಅಂತ ಕೇಳ್ತಾ ಇದ್ರೆ ಇನ್ನೂ ಕೊಡ್ತೀನಿ. ನಾನು ಆಲ್ಮೋಸ್ಟ್ ಮಂತ್ ಎಂಡ್ ಆಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ವಿ ನೀಡ್ ಟು ಸ್ಟಾರ್ಟ್ ದ ವರ್ಕ್. ಎಲ್ಲರೂ ನೀವೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇಷ್ಟು ಟೈಮ್ ಆಗೋದು, ಟೈಮ್ ಮಾಡಿ ಬೈ ಆಮೇಲೆ ಸಿಗ್ತೀನಿ ಟ್ರೀಟ್ ಟೈಮ್ನಲ್ಲಿ. ಇವಾಗ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ಐ ಆಮ್ ಹಿಯರ್ ಟು ಡೂ ಮೈ ನೈಟ್ ಸ್ಕಿನ್ ಕೇರ್ ರೋಟೀನ್. ಗೈಸ್ ಆ್ಯಕ್ಚುಲಿ ನನ್ನ ಫೇಸ್ ವಾಶ್ ತರೋದು ಇವತ್ತು ಮತ್ತೆ ಮಳೆ ಬರ್ತಿತ್ತು,
ತುಂಬ ಮಳೆ ಗೈಸ್. ರೋಡ್ ನೀವು ನೋಡಿದ್ರಿ, ಇವಾಗ ಕ್ಲಿಪ್ ಹಾಕಿದ್ದೀನಿ ನೋಡಿ. ರೋಡ್ ಫುಲ್ಲು ಇದು. ಇವತ್ತು ಲೇಟಾಗಿ ಬಂದಿದ್ದೀನಿ ನಾನು. ಸೊ ಬರ್ತಾ ಹಾಗೆ ಕೇಕ್ ತೊಗೊಂಡು ಬಂದು, ಮಳೆ ಬಂದಿಲ್ಲ, ಬೇರೆ ಪ್ಲಾನೇ ಇತ್ತು, ಬಟ್ ಮಳೆ ಬಂದುಬಿಡ್ತಲ್ವಾ, ಅದಕ್ಕೆ ರೂಪಕ್ಕೂ ಬರೋದಿತ್ತು ಇವತ್ತು. ಮಿಸ್ ಆದ್ರು ಅವರು, ಏನು ಮಾಡೋಕ್ಕಾಗಲ್ಲ ಮಳೆ. ಮತ್ತು ನಾಳೆ ಬರ್ತಾರವರು. ಗೈಸ್ ಫೇಸ್ ವಾಶ್ ತಂದಿಲ್ಲ ಇವತ್ತು, ಬರೀ ವೆಟ್ ವೈಪ್ಸ್ ಎಲ್ಲ ಕಾಲ ಕಳೀತಾ ಇದ್ದೀನಿ ನಾನು 2 ಡೇಸಿಂದ. ನೆನ್ನೆನೂ ಫೇಸ್ ವಾಶ್ ಮಾಡಿಲ್ಲ, ಇವತ್ತು ಫೇಸ್ ವಾಶ್ ಮಾಡಿಲ್ಲ. ಬೆಳಗ್ಗೆ ಜಸ್ಟ್ ನೀರಲ್ಲಿ ಹೀಗೆ ಮಾಡ್ಕೊಂಡಿದ್ದೆ ಅಷ್ಟೇ, ಬಿಟ್ಟರೆ ವೆಟ್ ವೈಪ್ಸ್. ಇವಾಗಲೂ ಅಷ್ಟೇ ಬರೀ ವೆಟ್ ವೈಪ್ಸ್. ಗೊತ್ತಿಲ್ಲ ಅದೇನಾಗುತ್ತೋ ನನ್ನ ಸ್ಕಿನ್ನು. ನೋಡಿ ಇಲ್ಲೊಂದು ಸ್ವಲ್ಪ ಆ್ಯಕ್ನೆ ಬಂದಿದೆ ಇಲ್ಲಿ, ಬಿಕಾಸ್ ಫೇಸ್ ವಾಶ್ ಮಾಡಿಲ್ಲ. ವೆಟ್ ವೈಪ್ಸನ್ನು ಕೂಡ ನಾನು ಜಾಸ್ತಿ ಕೆಮಿಕಲ್ ಇರೋದೇನು ಯೂಸ್ ಮಾಡಲ್ಲ, ಬೇಬಿ ಸ್ಕಿನ್ ಬರುತ್ತಲ್ಲ, ಸೊ ಅದು ನಾನು ಯೂಸ್ ಮಾಡೋದು. ಊಟ ಆಯ್ತಾ ಗೈಸ್ ಎಲ್ಲರದ್ದು? ನಾನು ಊಟ ಮಾಡಿಲ್ಲ, ಲೇಟ್ ಇವತ್ತು ಲೇಟ್. ಮಸಾಲ ರೈಸೇನೋ ಮಾಡಿದ್ದಾರೆ ಅನಿಸುತ್ತೆ. ಇನ್ನೊಂದು ಸೈಡ್ಸಿಗೆ ಏನೋ ತೊಗೊಂಬರ್ಬೇಕಿತ್ತು, ಅದನ್ನು ತೊಗೊಂಬಂದಿಲ್ಲ ಗೈಸ್. ಇವತ್ತು ಆಫೀಸಲ್ಲಿ ನಾನು ಟ್ರೀಟ್ ಕೊಡಿಸ್ದೆ, ಬರ್ಗರ್ ಕೊಡಿಸ್ದೆ ಎಲ್ಲರಿಗೂ. ಅದು ಬ್ಲಾಗ್ ಮಾಡಿಲ್ಲ, ಕ್ಲಿಪ್ಪಿಂಗ್ ಹಾಕ್ಕೊಂಡಿಲ್ಲ ನಾನು, ಬಿಕಾಸ್ ಲೇಟ್ ಆಗೋಗಿತ್ತು ಅಂತ ಅಷ್ಟೇ. ಎಲ್ಲರೂ ಥ್ಯಾಂಕ್ ಯು ಹೇಳಿದ್ರು. ಮತ್ತು ಗೈಸ್ ಇಲ್ಲಿ ಹೋದ್ಮೇಲೆ 3 months ವರ್ಕಿಗೆ ಜಾಯ್ನ್ ಆಗಿ 1 month ಆದಮೇಲೆ ಪಾರ್ಟಿ ಕೊಡಿಸ್ಬೇಕಂತೆ. ನನಗದು ಗೊತ್ತಿಲ್ಲ ಇಲ್ಲಿ ಹೇಗಿದೆ ರೂಲ್ಸ್ ಅಂತ. ಬಟ್ ಅವರು ಕೇಳ್ತಾಯಿದ್ರು, ಬರ್ಡೇದು ಕೊಡಿಸಿಲ್ಲ, ಜಾಯ್ನ್ ಆಗಿದ್ದು ಕೊಡಿಸಿಲ್ಲ ಅಂತ. ನಾನು ಸ್ವೀಟ್ ತೊಗೊಂಡೋಗಿ ಕೊಟ್ಟಿದ್ದೆ, ರಸ್ಮಲೈ, ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಅಷ್ಟೇ. ಪರ್ಟಿಕ್ಯುಲರ್ ಟ್ರೀಟ್ ಅಂತೇನು ಕೊಡಿಸಿರಲಿಲ್ಲ. ಸೊ ಇವಾಗ ಬರ್ತ್ಡೇದು ಮತ್ತು ಅದು 2 ಸೇರಿ ಕೊಡಿಸ್ದೆ. ನಿಮಗೂ ಕೊಡಿಸ್ತೀನಿ ಗೈಸ್, ಪಾರ್ಟಿ ವಿಲ್ ಡೂ ಪಾರ್ಟಿ. ಎಲ್ಲಿ ಸಿಗ್ತಾರೆ ನೀವೆಲ್ಲರೂ? ಎಲ್ಲಿ ಸಿಗ್ತಾರೆ ಹೇಳಿ, ಒಂದಿನ ಬರ್ತೀನಿ, ಮೀಟ್ ಮಾಡ್ತೀನಿ. ನಿಮ್ಮ ಮನೆಗೆ ಬರ್ತೀನಿ ಗೈಸ್, ನಾನು ಮೀಟ್ ಮಾಡಿಕೊಂಡು ನಿಮ್ಮನೆಲ್ಲೇ ಅಡುಗೆ ಮಾಡಿ ಊಟ ಮಾಡಿಕೊಂಡು. ವಾವ್ ಸಕ್ಕತ್ತಾಗಿದೆ ಪ್ಲ್ಯಾನ್ ಇದು. ನಿಮ್ಮಲ್ಲೇ ಅಡುಗೆ ಮಾಡಿ ಊಟ ಮಾಡಿ ಬರ್ತೀನಿ. ಓಕೆ ಗೈಸ್, ತುಂಬ ಲೇಟಾಗಿ ಹೋಗಿದೆ ಇವತ್ತು. 10 o'clock ಅನಿಸುತ್ತೆ. 10 o'clock ನಾನು ಸ್ಕಿನ್ ಕೇರ್ ಮಾಡಿ ಅದಕ್ಕೆ ಮತ್ತೆ ಕೆಳಗೆ ಹೋಯ್ತು. ನಾಳೆ ಆ ಟೆನಿ ಕಾಸ್ಟ್ ನಾನು ತೊಗೊಂತೀನಿ, ನೋಡ್ಕೊಳ್ಳಿ. ತೊಗೊಂಬರ್ತೀನಿ, ಹೊಸದು ನೋಡಿಸ್ತೀನಿ ನಿಮಗೆ. ನಾಳೆ ಶಾಪಿಂಗ್ ಹೋಗಬೇಕು ಗೈಸ್, ಸ್ಯಾರಿ ತೊಗೊಬೇಕು ನಾನು ಫಾರ್ ಶುಭ ಕಾರ್ಯ. ಸ್ಯಾರಿ ಮತ್ತು ಇನ್ನೊಂದು ನಾನು ಇಂಡೋ ವೆಸ್ಟ್ ಆ ಥರ ಚೂಸ್ ಮಾಡಿದ್ದೀನಿ. ಇಟ್ ಈಸ್ ಇನ್ ಗೋಲ್ಡ್ ಕಲರ್. ನನಗೆ ಕಲರ್ಸ್ ಎಲ್ಲ ಗೊತ್ತಾಗ್ತಲ್ಲ ನಾನು ಯಾವ ಥರ ಕಲರ್ ತೊಗೊಳ್ಳಿ ಅಂತ. ನೈಟ್ ಅಲ್ವಾ, ಸೊ ನೈಟೆಲ್ಲ ಗೋಲ್ಡ್ ಮತ್ತು ಅಂದರೆ ಸ್ವಲ್ಪ ರಿಚ್ ಕಲರ್ಸ್ ಏನಿರುತ್ತೆ ಅದು ಚೆನ್ನಾಗಿ ಕಾಣುತ್ತೆ. ಬಟ್ ನನ್ನ ಸ್ಕಿನ್ ಟೋನ್ಗೆ ಇದು ಚೂಸ್ ಮಾಡ್ಕೊಬೇಕಂದ್ರೆ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣುತ್ತೆ. ನನಗೆ ಡಾರ್ಲು ಹೇಳಿರೋದು ಡಾರ್ಕ್ ಕಲರ್ ಹಾಕೋ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಬೆಳಗ್ಗೆ ಫಂಕ್ಷನಿಗೆ ಸ್ಯಾರಿ ಚೂಸ್ ಮಾಡಿದ್ದೀನಿ. ದಟ್ ಈಸ್ ಇನ್ ಡಾರ್ಕ್ ವೈನ್ ಕಲರಲ್ಲಿ ಅದನ್ನು ಚೂಸ್ ಮಾಡಿರೋದು. ಬಟ್ ಆ ಥರ ಸ್ಯಾರಿ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ನನಗೆ, ನೋಡಬೇಕು. ನೈಟ್ ಬಂದು ಸ್ವಲ್ಪ ಲೈಟಿಶ್ ಹಾಗೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ 2 ಡಾರ್ಕ್ ಆಗಿಬಿಟ್ರೆ ಡಿಫ್ರೆನ್ಸ್ ಏನಂತ ಅಷ್ಟೇ ಅಂತ ಏನು ಅನಿಸಲ್ಲ. ನಾಳೆ ಹೇಗೆ ಸಿಗುತ್ತೆ ನನಗೆ ಅದರ ಮೇಲೆ ನೋಡೋದು. ಇನ್ನೂ ಊಟ ಮಾಡಿಲ್ಲ, ನಮ್ಮಮ್ಮ ಕರೀತಾ ಇದ್ದಾರೆ ಊಟಕ್ಕೆ. ಊಟ ಮಾಡಿಕೊಂಡು ಸೋಜ ಇವಾಗ ವೀಡಿಯೋ ಎಡಿಟ್ ಮಾಡಿಕೊಂಡು ಗೈಸ್ ತಲೆನೋವು ತಲೆ ಒಂಚೂರು ನೆಂದೆ ಇವತ್ತು. ನಾನು ಮಳೆಯಲ್ಲಿ ಗಾಡಿ ತೊಗೊಂಡು ಬಂದುಬಿಟ್ಟೆ. ಅಲ್ಲಿಂದ ಮಳೆ ಇರಲಿಲ್ಲ ಗೈಸ್. ಬಸ್ ಸ್ಟಾಪಿಂದ ಇಲ್ಲಿ ಆರ್ಚ್ ಬರುತ್ತೆ, ಆಂಜನೇಯ ಆರ್ಚ್, ಎಲ್ಲರೂ ನೋಡಿರ್ತೀರ, ಅಲ್ಲಿವರೆಗೂ ಮಳೆ ಇಲ್ಲ. ಅಲ್ಲಿಂದ ಈಚೆಗೆ ಮಳೆ ಸ್ವಲ್ಪ ಬರ್ತಾಯಿತ್ತು ಮಳೆ, ಅದಕ್ಕೆ ಗಾಡಿ ಎತ್ಕೊಂಡ್ಬಂದ್ಬಿಟ್ಟು ನಲ್ಲೇ ಬಿಟ್ಟೆ. ನಾಳೆ ಬೇರೆ ಸಂಡೇ ಅಲ್ವಾ, ಯಾರೇ ಎತ್ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಗೈಸ್. ನೆನ್ನೆ ಎಲ್ಲ ಅಲ್ಲೇ ಇಟ್ಟು ನನ್ನ ಗಾಡಿ, ಪಾರ್ಕಿಂಗು ಹಾಕಿರಲಿಲ್ಲ. ಕ್ಯಾಮ್ರಾ ಇದೆ ಅಲ್ಲಿ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಅಲ್ಲೇ ಇರಲಿ, ಇಟ್ಸ್ ಓಕೆ ಅಂತ ಗೈಸ್. ನಾಳೆ ನಿಮ್ದಲ್ಲಿ ಏನು ಪ್ಲ್ಯಾನ್ಸ್ ಇರೋದು? ಎಲ್ಲರೂ ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ನಾನ್ ವೆಜ್ ತಿಂದೆ ಗೈಸ್. ಜಾಸ್ತಿ ಕ್ರೇವಿಂಗ್ಸ್ ಆಗ್ತದೆ ನನಗೆ, ತಿನ್ನೋಣ ಅದು ಇದು ತಿನ್ನೋಣ ಅಂತ. ಈ ಥರ 5 to 10 times ಹೀಗೆ ಲಿಪ್ಸ್ ಮಾಯಿಶ್ಚರ್ ಮಾಡಿ. ನನಗೆ ಬಾಬ್ ಕಟ್ ಚೆನ್ನಾಗಿ ಕಾಣುತ್ತಾ ನೋಡಿ, ಹೀಗೆ ಕಾಣಿಸ್ತೀನಿ. ಇಷ್ಟು ಮಾಡಿಸಿದ್ರೆ ನೀವು ಚೆನ್ನಾಗಿ ಕಾಣಲ್ಲ. ನನಗೆ ಲಾಂಗ್ ಹೇರ್ಸ್ ಇಷ್ಟ. ಹೇರ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೀನಿ. ಏನಕ್ಕಂದರೆ ಸ್ವಲ್ಪ ಡ್ಯಾಂಡ್ರಫ್ ಅದೆಲ್ಲ ಜಾಸ್ತಿ ಆಗಿದೆ ನನಗೆ. ಡ್ಯಾಂಡ್ರಫ್ ಮತ್ತು ಹೇರ್ ಫಾಲ್ ಜಾಸ್ತಿ ಆಗಿದೆ. ಅದಕ್ಕೆ ನೋಡಿ ಎಷ್ಟಿದೆ ಹೇರ್ಸ್ ನಂದು, ಇಷ್ಟೇ ಇರೋದು. ಇವಾಗ ಒಂಚೂರು ನಾನು ಮಳೆನಲ್ಲಿ ನೆಂದಿದ್ದೀನಲ್ವ, ಹಾಗಾಗಿ ನಿಮ್ಗೆ ಇನ್ನಚೂರು ಕಡಿಮೆ ಕಾಣಿಸ್ತಾ ಇದೆ. ಬಟ್ ಇಷ್ಟ ನನ್ನ ಹೇರ್ಸ್ ಇರೋದು. ಒಂದು ಸ್ವಲ್ಪ ಹೇರ್ ಮೇಲೆ ಇವಾಗ ಕಾನ್ಸಂಟ್ರೇಟ್ ಮಾಡಬೇಕು. ಹೇರ್ ಗ್ರೋತ್ ವಯಸ್ಸಾಗ್ತಾ ಇದೆ ಅಲ್ವಾ ಗೈಸ್, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇದೆಲ್ಲ ಬರುತ್ತೆ ಇನ್ಮೇಲೆ ನಮ್ಮ ಬಾಡಿ ಕೇಳಲ್ಲ. ತೀರಾ ಏನು ವಯಸ್ಸಾಗಿಲ್ಲ, ಸುಮ್ಮನೆ ಜೋಕ್ಸ್ ಪಾರ್ಟ್ ಅಷ್ಟೇ ಗೈಸ್. ಬಟ್ ಗೆಸ್ ಮೈ ಏಜ್, ಗೆಸ್ ಮಾಡಿ, ಯಾರು ಗೆಸ್ ಮಾಡ್ತಾರೆ. ಬಟ್ ಡೆಫಿನೆಟ್ಲಿ 90s ಕಿಡ್ ನಾನು.
ಎಲ್ಲರಿಗೂ ಗೊತ್ತು ನನಗೆ ಹೇಳ್ತಾ ಇರ್ತೀನಿ 90s ಕಿಡ್ ನಮ್ಮದು ಮೆಮರೀಸ್ ತುಂಬ ಇರುತ್ತೆ ಅಲ್ವಾ ಗೈಸ್. ನಮ್ಮದು ನಾವೇ ತುಂಬ ಎಂಜಾಯ್ ಮಾಡಿರೋದು. ನಾವು ಅಮ್ಮ ಕರೀತಾ ಇದ್ದಾರೆ ಊಟ ಮಾಡಬೇಕು ಇವಾಗ. ನೀವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ, ನಾಳೆ ಹೋಗೋಣ ಶಾಪಿಂಗ್ ಹೋಗೋಣ. ಓಕೆ ಯಾ ಸ್ಟೇ ಟ್ಯೂನ್ ಅಂತ ಹೇಳಿ ಮಾಡು. ಟೇಕ್ ಕೇರ್ ಗೈಸ್. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಗೈಸ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬೈ ಗೈಸ್. ಸ್ಟೇ ವಿತ್ ಮೀ. ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು. ಓಕೆ.